ಮಾತಾಡೋಣ. ಪಶ್ಚಿಮ ಬಂಗಾಳದಲ್ಲಿ ಮೋದಿ ಕಮಾಲ್ ಮಾಡ್ತಿದ್ದಾರೆ, ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡ್ತಾ ಇದೆ ಬಿಜೆಪಿ. ಪಶ್ಚಿಮ ಬಂಗಾಳದಲ್ಲಿ ಮ್ಯಾಜಿಕ್ ನಂಬರ್ 148, 294 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಪಶ್ಚಿಮ ಬಂಗಾಳದಲ್ಲಿ 148ರ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡ್ತಾ ಇದೆ ಬಿಜೆಪಿ. 160 ಸ್ಥಾನಗಳಲ್ಲಿ ಮುನ್ನಡೆ ಪಡ್ಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಮ್ಯಾಜಿಕ್ ನಂಬರ್ 148, 148. ಪಶ್ಚಿಮ ಬಂಗಾಳದಲ್ಲಿ ಮೋದಿ ಕಮಾಲ್ ಮಾಡ್ತಾರ ಈ ಬಾರಿ. ಮಮತಾ ದೀದಿಯನ್ನ ಈ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ 2ನೇ ಸ್ಥಾನಕ್ಕೆ ತಳ್ಳುತ್ತಾರ. ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡ್ತಾ ಇದೆ ಬಿಜೆಪಿ. ದೀದಿ ನಾಡಲ್ಲಿ ಇದೀಗ ಕಮಲ ಕಿಲ ಕಿಲ ಅರಳುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. 160 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆ ಪಡ್ಕೊಂಡಿದೆ. ಅದು ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಪಶ್ಚಿಮ ಬಂಗಾಳ ಅಂತಂದಾಗ ಅಲ್ಲಿ 294 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಒಂದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ 148 ಮ್ಯಾಜಿಕ್ ನಂಬರ್. ಗಮನಿಸ್ತಾ ಹೋಗೋಣ. ಟಿಎಂಸಿ 117 ಕ್ಷೇತ್ರಗಳಲ್ಲಿ ಮುನ್ನಡೆ ಇದ್ರೆ ಬಿಜೆಪಿ 160 ಕ್ಷೇತ್ರಗಳಲ್ಲಿ ಮುನ್ನಡೆ. ಕಾಂಗ್ರೆಸ್ ಅಲ್ಲಿ ಶೂನ್ಯ, ಅದರ್ಸ್ 1. ಇದು ಪಶ್ಚಿಮ ಬಂಗಾಳದಲ್ಲಿ ಸದ್ಯ ಕಂಡು ಬರ್ತಾ ಇರುವಂತಹ ಚಿತ್ರಣ, ಸದ್ಯದ ಟ್ರೆಂಡ್ ನಾವು ಗಮನಿಸ್ತಾ ಇದ್ವಿ. ಮಹೇಶ್ ಗೌಡ, ಯಾವಾಗ ಟಿವಿಕೆಯ ವಿಜಯ್ ಇಷ್ಟು ಲೆವೆಲ್ಗೆ ಹೋದಂತ ಸಂದರ್ಭದಲ್ಲಿ ನಾನು ಈಗ ತನ ನನ್ನ ಇದರಲ್ಲಿ ನೆಟ್ಟಲ್ಲಿ ನೋಡ್ತಾ ಇದ್ದೆ, ಖುಷ್ಬು ಅವರು ಟ್ವೀಟ್ ಮಾಡಿದ್ದಾರೆ, ನಿಮ್ಮ ಜೊತೆ ಸದಾ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಮಿತ್ರ ಅಲಯನ್ಸ್ ಕೂಟಗಳು ನಿಮ್ಮ ಜೊತೆ ಇರುತ್ತೆ ಅಂತ ಯಾರಿಗೆ ವಿಜಯನವರಿಗೆ ಅದರ ಶುಭ ಹಾರೈಸಿದ್ದಾರೆ. ಯಾರು ಖುಷ್ಬು ಮೇಡಮ್. ಬಿಜೆಪಿ ಸ್ಟ್ರಾಟಜಿನೇ ಇದು. ಬಿಜೆಪಿ ಸ್ಟ್ರಾಟಜಿನೇ ಅಲ್ಲ, ಹೇಳಿ ನಾನು ಹೇಳಿರೋದನ್ನ ಹೇಳಿ ನಾನು ಆಗಿದ್ದನ್ನ ಹೇಳ್ತೀನಿ. ಇವತ್ತು ತಮಿಳುನಾಡಲ್ಲಿ ನನಗೊಂದು ಖುಷಿ ವಿಚಾರ ಅಥವಾ ಒಂದು ದುಃಖದ ವಿಚಾರ ಎರಡನ್ನೂ ಹೇಳ್ಬಿಡ್ತೀನಿ. ಅದು ಮಾತಾಡೋಣ. ದಾವಣಗೆರೆಯಲ್ಲಿ ದಿಗ್ವಿಜಯ ದತ್ತ ಬಿಜೆಪಿಯ ದಾಸಕರಿಯಪ್ಪ ಹೊರಡ್ತಿದ್ದಾರೆ. ಮಲ್ಲಿಕಾರ್ಜುನ್ ದಾಸಕರಿಯಪ್ಪ 4600ಕ್ಕೂ ಅಧಿಕ ಮತಗಳ ಮುನ್ನಡೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಚೇತರಿಸಿಕೊಳ್ಳಲಾಗದ ಆಘಾತ. ಬಿಜೆಪಿಯ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಅಬ್ಬರಿಸ್ತಾ ಇದ್ದಾರೆ. ಬಿಜೆಪಿ ಶ್ರೀನಿವಾಸ್ ದಾಸಕರಿಯಪ್ಪ ಪಡೆದ ಮತಗಳು 14058. ಕಾಂಗ್ರೆಸ್ನ ಸಮರ್ಥ ಪಡೆದ ಮತಗಳು 9375 ಮತಗಳು. SDPI ಅಫ್ಜರ್ ಕೊಡ್ಲಿಪೇಟೆ 1460 ಮತಗಳು. SDPI ಸ್ಪರ್ಧೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಸ್ಪ್ಲಿಟ್ ಆಗುವಂತೆ ಮಾಡ್ತಾ ಇದೆಯಾ? ಈ ಕುತೂಹಲ ಇದೆ. ಖಂಡಿತವಾಗ್ಲೂ ಅದೆಲ್ಲ ಒಂದ್ ಕಡೆ ಈ ಸದ್ಯದ ಟ್ರೆಂಡ್ ನೋಡಿದ್ರೆ ಹಾಗನ್ನಿಸ್ತಾ ಇದೆ. ಎಲ್ಲ ಒಂದ್ ಕಡೆ ಸ್ಪ್ಲಿಟ್ ಮಾಡ್ತಾ ಇದೆಯೇನೋ, ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಾದ ಮುಸ್ಲಿಂ ಮತಗಳು ಚದುರುತ್ತಾ ಇದೆಯೇನೋ ಅನ್ನುವಂಥದ್ದು ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಯಾಕಂದ್ರೆ ಫಲಿತಾಂಶ ಇನ್ನು ಮಧ್ಯಾಹ್ನದವರೆಗೆ ನಾವು ನಿಖರವಾಗಿ ಹೇಳಲಿಕ್ಕೆ ಆಗದೇ ಇದ್ರೂ ಕೂಡ ಸದ್ಯದ ಒಂದು ಟ್ರೆಂಡ್ ನೋಡಿದಾಗ ಹಾಗನ್ಸುತ್ತೆ. ಮಹೇಶ್ ಗೌಡ, ಇತಿಹಾಸದಲ್ಲಿ ಸರ್ ದ ಫಸ್ಟ್ ಟೈಮ್ ವಿರೋಧ ಪಕ್ಷದ ಒಂದು ಪಕ್ಷ ಇದ್ರೆ ಅದು DMK ADMK ಇಬ್ಬರಲ್ಲಿ ಒಬ್ರು ವಿರೋಧ ಪಕ್ಷ. ಆದ್ರೆ ಈ ಸಾರಿ DMKಗೆ ವಿರೋಧ ಪಕ್ಷದ ಸ್ಥಾನವೂ ಸಹ ಇಲ್ಲ. ವಿರೋಧ ಪಕ್ಷದ ಸ್ಥಾನದಲ್ಲಿ ADMK ಇಲ್ಲಿ ಕಾಣಿಸ್ಕೊಳ್ತಾ ಇದೆಯಲ್ಲ, ಇದು ಅಚ್ಚರಿಯ ಬೆಳವಣಿಗೆ ತಮಿಳುನಾಡಿನ ರಾಜಕಾರಣದಲ್ಲಿ. ಮತ್ತೆ ಪಶ್ಚಿಮ ಬಂಗಾಳಕ್ಕೆ ಬರ್ತೀನಿ ಸರ್. ಪಶ್ಚಿಮ ಬಂಗಾಳದಲ್ಲಿ ಸರ್ ಇವತ್ತು 31ರಿಂದ 32 ಸಚಿವರುಗಳು ಸೋಲುವಂತ ಭೀತಿ. ಎಲ್ಲಿ? ಪಶ್ಚಿಮ ಬಂಗಾಳದ ಇತಿಹಾಸ. ದೀದಿಯ ಪಡೆ ಆಗ್ಲಿ ಹೇಳಿದ್ರೆ ನಾನು ಬಾಂಗ್ಲಾದೇಶದ ಸಂಸತ್ನಲ್ಲೂ ಚರ್ಚೆ ಆಗುತ್ತೆ. ನಾವು ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ಸರ್, ಒಂದೇ ಒಂದು ನಿಮಿಷ ನಿಮಗೆ ಸರ್. ಏನು ಹೋದ ಬಾರಿ ಪಶ್ಚಿಮ ಬಂಗಾಳದಲ್ಲಿ 65 ಕ್ಷೇತ್ರಗಳು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳು. ಅಲ್ಲಿ 60 ಕ್ಷೇತ್ರಗಳನ್ನ ಏನು ಇವತ್ತು ಮಮತಾ ಬ್ಯಾನರ್ಜಿ ಅವರು ಇದ್ದಾರೆ ಅವ್ರು ಗೆದ್ದಿದ್ದಂತ ಕ್ಷೇತ್ರಗಳು ಇವತ್ತು ನಿಮ್ಮ ಟಿವಿಲೇ ತೋರಿಸ್ತಾ ಇದ್ದೀರಾ. ಸುಮಾರು 45 ಕ್ಷೇತ್ರಗಳಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ. ಎಲ್ಲಿ? ಮುಸ್ಲಿಂ ಕ್ಷೇತ್ರಗಳಾದಂತ ಮುರ್ಷಿದಾಬಾದ್ ಇರ್ಬೋದು, ಮುಲ್ಕಾ ಇರ್ಬೋದು, ಉತ್ತರ ದಿವಾಸ್ಪುರ್ ಇರ್ಬೋದು, ಬೀರ್ ಭುವತ್ ಇರ್ಬೋದು, ದಕ್ಷಿಣ ದಿನಾಜ್ಪುರ್ ಇರ್ಬೋದು, ಕುಂಚಿ ಬಿಹಾರ್ ಇರ್ಬೋದು, ಡಾರ್ಜಿಲಿಂಗು, ಝರ್ ಮತ್ತು ಜಲ್ಪಾಯಿಗಢ್. ಇಲ್ಲಿ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ಕಮಲ್ ಮಾಡಿದೆ. ದ ಸೆಕೆಂಡ್ ಒನ್ ಇಸ್ ಇದು ಗ್ರಾಮೀಣ ರೂರಲ್ ಅಲ್ಲಿ 120 ಮತಕ್ಷೇತ್ರಗಳು. 120 ಮತಕ್ಷೇತ್ರಗಳಲ್ಲಿ 95 ಮತಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಲಯನ್ಸ್ ಪಾರ್ಟಿ ನಾಗಾಲೋಟವನ್ನು ಮಾಡಿದೆ. SIRಗೆ ಸಂಬಂಧಪಟ್ಟಂತೆ 91 ಲಕ್ಷ ಮತದಾರರು ಡಿಲೀಟ್ ಆಗಿದ್ದಾರೆ. SIR ಆಗಿದ್ದೇ ಬಹುಶಃ ಎಲ್ಲ ಒಂದ್ ಕಡೆ ಮಮತಾ ದೀದಿಗೆ ಅಥವಾ TMCಗೆ ಹಿನ್ನಡೆ ತರ್ತಾ ಇದೆ. ದೀದಿಯವರು ಗೆಲ್ತಿದ್ದೇ ಇದರಿಂದ. ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ MP ಬಾಂಗ್ಲಾದ ಒಂದು ಇದರಲ್ಲಿ ಸಂಸತ್ ಭವನದಲ್ಲಿ ಭಾಷಣವನ್ನ ಮಾಡೋದು ನೀವು ಮಾತಾಡೋದನ್ನ ಕೇಳಿದ್ದೀರಾ? ಇವತ್ತೇನಾದ್ರೂ ಭಾರತ ದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನಾದ್ರೂ ಭಾರತೀಯ ಜನತಾ ಪಕ್ಷ ಬಂದಿದ್ದೇ ಆದ್ರೆ ಬಾಂಗ್ಲಾದೇಶಕ್ಕೆ ಉಳಿಗಾಲ ಇಲ್ಲ. ಯಾಕೆ ಉಳಿಗಾಲ ಇಲ್ಲ? ವಾಟ್ ಇಸ್ ದ ಹೆಲ್ಪ್ಫುಲ್ ಟು ಇನ್ ಅವರ್ ನೇಷನ್? ನಮ್ಮ ದೇಶದಿಂದ ಏನಾಗಬೇಕಾಗಿದೆ? ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ಬಾಂಗ್ಲಾ ವಲಸಿಗರೆಲ್ಲ ನಮ್ಮ ದೇಶಕ್ಕೆ ಬಂದ್ರೆ ನಾವು ಬಿಕಾರಿಗಳಾಗ್ತೀವಿ ಅಂತೇಳಿ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಪೂರ್ವ ಸಮೀಕ್ಷೆಗಳಲ್ಲಿ ನಡೆದಂತ ಸಂದರ್ಭದಲ್ಲಿ ಎಷ್ಟೆಷ್ಟು ಅನಾಹುತಗಳು ಅವಘಡಗಳಾಗಿದೆ ಅಂತೇಳಿ ಈ ದೇಶಕ್ಕೆ ಗೊತ್ತು. ನಾನು ಮಮತಾ ಬ್ಯಾನರ್ಜಿನ ಯಾವತ್ತೂ ಸಹ ನಾನು ಇದು ಮಾಡಲ್ಲ, ಏನನ್ನ ಅಪೋಸಿಟ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇ ಕುಮಾರಸ್ವಾಮಿ ಸಾಹೇಬರು ಕಾಂಗ್ರೆಸ್ನ ಜೊತೆ ಕೈ ಜೋಡಿಸಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಾಗ ಮೆಜೆಸ್ಟಿಕ್
ಮೆಜೆಸ್ಟಿಕ್ ಇಂದ ಓಡೋಡ್ ಬಂದಿದ್ರು ಎಲ್ಲಿಗೆ ವಿಧಾನಸೌಧಕ್ಕೆ. ಆದ್ರೆ ಅವತ್ತಿನ ಮಮತಾ ಬ್ಯಾನರ್ಜಿನ ಬೇರೆ, ಇವತ್ತಿನ ಮಮತಾ ಬ್ಯಾನರ್ಜಿ ಅವರೇ ಬೇರೆ. ಇಷ್ಟೊಂದು ಅಗಾಧವಾದ 31 ಸಚಿವರುಗಳು ಸಚಿವ ಸಂಪುಟದಲ್ಲಿ ಸೋಲ್ತವ್ರೆ ಅಂತ ಹೇಳಿದ್ರೆ ದೀದಿಗೆ ಇದು ಕೊನೆಯ ಚುನಾವಣೆ. ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ಏನು ತಮಿಳುನಾಡಲ್ಲಾದಂತ ಸುನಾಮಿ ಪಶ್ಚಿಮ ಬಂಗಾಳದಲ್ಲಿ ನೆಕ್ಸ್ಟ್ ಆಗ್ಬೇಕಾಗುತ್ತೆ. ಆದ್ರೆ ಇವತ್ತು ಸುವೇಂದು ಅಧಿಕಾರಿ ಎರಡೂ ಕ್ಷೇತ್ರಗಳಲ್ಲಿ ಏನು ಇವತ್ತು ಭವಾನಿಪುರ್ ಇರ್ಬೋದು, ಇನ್ನೊಂದು 2 ಕ್ಷೇತ್ರದಲ್ಲಿ ಮೂವನ್ನ ಸಾರಿಸಿದ್ರೆ ಮಮತಾ ಬ್ಯಾನರ್ಜಿಗೆ ಒಂದು ಮುಸ್ಲಿಂ ಹೇಳ್ಬಿಡ್ತೀನಿ ನಿಮ್ಗೆ ಏನು ಸಮಸ್ಯೆ ಆಯ್ತು ಅಂತ ಹೇಳಿ. ಪುರ್ಪುರ್ ಖಾನ್ ಅಂತ ಹೇಳ್ಬಿಟ್ಟು ಒಬ್ಬ ಮುಸ್ಲಿಂ ದೊಡ್ಡ ನಾಯಕ ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ಪುರ್ಪುರ್ ಖಾನ್ ಅವರನ್ನ ಉಳಿಸ್ಕೊಳ್ಳಿಲ್ಲ ಮಮತಾ ಬ್ಯಾನರ್ಜಿ. ಮತ್ತೆ ಏನು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂತ ಒಬ್ಬ ದೊಡ್ಡ ಮುಸ್ಲಿಂ ಅಧಿನಾಯಕ ಏನು ಓವೈಸಿ ಇದ್ದಾರೆ, ಅವರನ್ನು ಸಹ ಉಳಿಸ್ಕೊಳ್ಳಿಲ್ಲ. ಇದರ ಎಫೆಕ್ಟೇ ಅದು. ಓಕೆ, ಅಸ್ಸಾಂನಲ್ಲಿ ಗಮನಿಸ್ತಾ ಹೋಗೋಣ. ಅಸ್ಸಾಂನಲ್ಲಿ ಕೇಸರಿ ಅಲೆಗೆ ಕಾಂಗ್ರೆಸ್ ತತ್ತರಿಸ್ತಾ ಇದೆ. ಹಿಮಂತ ಬಿಸ್ವಾ ಶರ್ಮಾ ಹ್ಯಾಟ್ರಿಕ್ ಸಾಧನೆಯತ್ತ ದಾಪುಗಾಲಿಡ್ತಾ ಇದ್ದಾರೆ. ಅಸ್ಸಾಂ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭಾರಿ ಮುಖಭಂಗ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರೇ ಚುನಾವಣಾ ಪ್ರಚಾರದ ಅಖಾಡಕ್ಕಿಳಿದಿದ್ರು. ಡಿ ಕೆ ಶಿವಕುಮಾರ್ ಅವರ ಮ್ಯಾಜಿಕ್ ವಿಫಲವಾಗುತ್ತಾ 126 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಅಸ್ಸಾಂನಲ್ಲಿ ಮ್ಯಾಜಿಕ್ ಸಂಖ್ಯೆ 64. ಕಾಂಗ್ರೆಸ್ ಮೈತ್ರಿಕೂಟ ಬರೀ 28 ಸ್ಥಾನಗಳಿಗೆ ಮಾತ್ರ ಸೀಮಿತ ಆಗಿದೆ. ಅಸ್ಸಾಂನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎಗೆ 95+ ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿರುವಂತದ್ದು ಬಿಜೆಪಿ. ಅಸ್ಸಾಂನಲ್ಲಿ ಕನಕಪುರ ಬಂಡೆಯ ಸ್ಟ್ರಾಟಜಿ, ಚುನಾವಣಾ ಪ್ರಚಾರದ ತಂತ್ರಗಾರಿಕೆ ಅಲ್ಲಿ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಅಸ್ಸಾಂನಲ್ಲಿ ನಾವು ನೋಡ್ತಾ ಹೋಗೋಣ. ಸದ್ಯದ ಒಂದು ಮುನ್ನಡೆ ಹಿನ್ನಡೆಯನ್ನ ಬಿಜೆಪಿ 95 ಕ್ಷೇತ್ರಗಳಲ್ಲಿ ಮುನ್ನಡೆ ಇದ್ರೆ ಕಾಂಗ್ರೆಸ್ ಕೇವಲ 28 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಗಳಿಸಿಕೊಂಡಿರುವಂತದ್ದನ್ನ ಕಾಣಬಹುದಾಗಿದೆ. ಎಸ್